ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಹೋಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಿಸಿಬೇಳೆಬಾತ್ ಪೌಡ್ರು. ಬನ್ನಿ ಮನೇಲೇ ಹೇಗೆ ಈಸಿಯಾಗಿ ಮತ್ತು ಬೇಗನೆ ಬಿಸಿಬೇಳೆಬಾತ್ ಪೌಡ್ರು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಫಸ್ಟ್ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂದರೆ 1 ಕಪ್ಪಷ್ಟು ನಾನು ಧನಿಯಾಕಾಳು ತಗೊಂಡಿದ್ದೀನಿ. ನೋಡಿ, 1 ಕಪ್ಪಷ್ಟು ಮೆಷರ್ಮೆಂಟು ಧನಿಯಾಕಾಳು. ನಾನು ಇದನ್ನ ಕ್ಲೀನಾಗಿ ಸೋಸಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಯಾವ ಕಪ್ ಮೆಷರ್ಮೆಂಟಲ್ಲಿ ಧನಿಯಾಕಾಳು ತಗೊಂಡಿದ್ನೋ ಅದೇ ಕಪ್ ಮೆಷರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಉದ್ದಿನಕಾಳು ತಗೊಂಡಿದ್ದೀನಿ ಅಥವಾ ಉದ್ದಿನಬೇಳೆ. ನಾನು ನೆಕ್ಸ್ಟ್ ಇಲ್ಲಿ ನಾನು ಧನಿಯಾಕಾಳು ತಗೊಂಡಿದ್ದ ಕಪ್ ಮೆಷರ್ಮೆಂಟಲ್ಲೇ 1/4 ಕಪ್ಪಷ್ಟು ಜೀರಿಗೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಜೀರಿಗೆ ತಗೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮೆಂತ್ಯ ಕಾಳು ತಗೊಂಡಿದ್ದೀನಿ. ನೋಡಿ, ಇದೇ ಸ್ಪೂನ್ ಮೆಷರ್ಮೆಂಟಲ್ಲಿ 1 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ತಗೊಂಡಿದ್ದೀನಿ ಮತ್ತು 1 ಟೀ ಸ್ಪೂನ್ ಆಗೋಷ್ಟು ನಲ್ಲಿ ಪುಡಿ ಹಿಂಗೆ ತಗೊಂಡಿದ್ದೀನಿ. ಪುಡಿ ಹಿಂಗು ಸಾಕು, 1 ಟೀ ಸ್ಪೂನ್ ತಗೊಂಡ್ರೆ ಸಾಕಾಗುತ್ತೆ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ನಲ್ಲಿ ಗಸಗಸೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ ಮತ್ತು ಒಂದು 10 ಲವಂಗ ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿರೋ ಲವಂಗನ ಒಂದು 10 ನಾನು ಲವಂಗ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 10 ಇಂಚು ಚಕ್ಕೆನ ನಾನು ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು 10 ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರಕ್ಕೋಸ್ಕರ ಒಂದು 10 ಗುಂಟೂರು ಮೆಣಸಿನ್ಕಾಯಿ ಆದರೆ ಸಾಕಾಗುತ್ತೆ. ಮತ್ತು ಒಂದು 25 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕಲರ್ಗೋಸ್ಕರ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಪೌಡ್ರ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 1 ಕಪ್ಪಷ್ಟು ನಾನಿಲ್ಲಿ ಕರಿಬೇವು ತಗೊಂಡಿದ್ದೀನಿ. ಕರಿಬೇವನ್ನ ತೊಳೆಯೋಂಗಿಲ್ಲ, ಚೆನ್ನಾಗಿ ಬಟ್ಟೆಲಿ ಒಂದು ಕಾಟನ್ ಬಟ್ಟೆಲಿ ಒರೆಸಿಟ್ಕೊಂಡು ನಾನು ತಗೊಂಡಿದ್ದೀನಿ. ಮೆಣಸಿನ್ಕಾಯಿನೂ ಅಷ್ಟೇ ಚೆನ್ನಾಗಿ ಒರೆಸಿಟ್ಕೊಂಡು ನಾನು ಕಾಟನ್ ಬಟ್ಟೆಲಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಈಗ ಇದೆಲ್ಲನೂ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಒಂದೊಂದಾಗೇ ಸೇರಿಸಿ. ನೋಡಿ, ನಾನು ಫಸ್ಟ್ ಇಲ್ಲಿ ಧನಿಯಾಕಾಳು ಹಾಕ್ತಿದ್ದೀನಿ. ಯಾವುದೇ ಆಯಿಲ್ ಸೇರಿಸೋ ಅಗತ್ಯ ಇಲ್ಲ. ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಕೆಂಪಾಗಿ ಗಮ್ಮಂತ ವಾಸನೆ ಬರೋ ತನಕನೂ ಧನಿಯಾಕಾಳನ್ನ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ ಧನಿಯಾ ಆದಮೇಲೆ ಕರಿಬೇವು ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. 2 ನಿಮಿಷ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ ಕರಿಬೇವು ಸೊಪ್ಪು ತೆಗೆದಿಟ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಕೆಂಪಾಗೋವರೆಗೂ ಚೆನ್ನಾಗಿ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ ಜೀರಿಗೆ, ಲವಂಗ ಮತ್ತು ಚಕ್ಕೆನ ಒಂದು 2 ನಿಮಿಷ ಫ್ರೈ ಮಾಡಿ ತೆಗೆದಿಡ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮೆಂತ್ಯನ ಹಾಕಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊತಿದ್ದೀನಿ. ಮೆಂತ್ಯ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟಲ್ಲಿ ಏನೋ ಮೆಂತ್ಯ ತೆಗಿಬೇಕು ಅನ್ಬೇಕಾದ್ರೆ ನಾವೀಗ ಹಿಂಗು ಮತ್ತು ಗಸಗಸೆ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ತೆಗೆದಿಟ್ರೆ ಆಯಿತು. ಇದನ್ನ ಜಾಸ್ತಿ ಫ್ರೈ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಮೆಂತ್ಯ ಮಾತ್ರ ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ. ಇದನ್ನಿವಾಗ ತೆಗೆದಿಟ್ಟು ನಾನೀಗ ಅದೇ ಪ್ಯಾನ್ಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ನಂತರ ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ಒಂದು 3 ರಿಂದ 4 ನಿಮಿಷ ಬಿಸಿ ಮಾಡ್ಕೊತಿದ್ದೀನಿ. ಈ ಥರ ಎಣ್ಣೆ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಮತ್ತು ಘಾಟ್ ಬರಲ್ಲ. ಈಗ ನೋಡಿ, ನಾನು ಮೆಣಸಿನ್ಕಾಯಿನೂ ಹುರಿದಾಗಿದೆ, ನಾನಿವಾಗ ತೆಗೆದಿಡ್ತಿದ್ದೀನಿ. ಇದೆಲ್ಲ ಚೆನ್ನಾಗಿ ಇವಾಗ ತಣ್ಣಗಾಗೋ ತನಕನೂ ಒಂದು ತಟ್ಟೆಗೆ ಬಿಟ್ಬಿಡಬೇಕು. ಬಿಸಿ ಇರಬೇಕಾದ್ರೆ ಪೌಡ್ರು ಮಾಡೋಕ್ಕೆ ಹೋಗ್ಬಾರ್ದು. ನನಗೆ ತಣ್ಣಗಾಗಲಿ ಅಂತ ಒಂದು ತಟ್ಟೆಗಾಗಿ ಎತ್ತಿಟ್ಟಿದ್ದೀನಿ. ಇದು ತಣ್ಣಗಾದ ನಂತರ ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಫಸ್ಟ್ ನಾನಿಲ್ಲಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಪೌಡ್ರು ಮಾಡ್ಕೊತಿದ್ದೀನಿ. ನಂತರ ಎಲ್ಲ ಕಾಳುಗಳನ್ನೂ ಸೇರಿಸಿ ನಾವು ಪೌಡ್ರು ಮಾಡ್ಕೋಬೋದು. ನೋಡಿ, ಈ ಥರ ನಾನು ಫಸ್ಟು ಮೆಣಸಿನ್ಕಾಯಿನ ಮಾತ್ರ ಸೇರಿಸಿ ಪೌಡ್ರು ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ನಾನು ಮೆಣಸಿನ್ಕಾಯಿ ಪೌಡ್ರ್ ಆಗಿರೋ ಜೊತೆಗೇ ಎಲ್ಲ ಕಾಳು ಮತ್ತು ಧನಿಯಾ ಎಲ್ಲ ಸೇರಿಸಿ ಒಟ್ಟಿಗೆ ಈಗ ಪೌಡ್ರು ಮಾಡ್ಕೊಬೇಕು. ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಪೌಡ್ರು ಮಾಡ್ಕೊಂಡ್ರೆ ಬಿಸಿಬೇಳೆಬಾತ್ ಪೌಡ್ರು ರೆಡಿ ಆಯಿತು. ನೋಡಿ, ನಾನು ಅದನ್ನ ಒಂದು ಪ್ಲೇಟ್ಗೆ ಹಾಕ್ತಿದ್ದೀನಿ. ಇದು ಪೂರ್ತಿ ತಣ್ಣಗಾಗೋ ತನಕ ನಾವು ಬಾಕ್ಸ್ಗೆ ಹಾಕೋಕ್ಕೆ ಹೋಗ್ಬಾರ್ದು. ಒಂದು 10 ರಿಂದ 15 ನಿಮಿಷ ಪೂರ್ತಿ ತಣ್ಣಗಾಗೋ ತನಕ ಬಿಟ್ಟು ಆಮೇಲೆ ಬಾಕ್ಸ್ಗೆ ಹಾಕಬೇಕು. ನೋಡಿ, ಈಗ ಪೂರ್ತಿ ತಣ್ಣಗಾಗಿದೆ. ನಾನು ಇದನ್ನ ಬಾಕ್ಸ್ಗೆ ಹಾಕ್ತಿದ್ದೀನಿ. ಒಂದು 6 ತಿಂಗಳು ಆರಾಮಾಗಿ ನಾವು ಯೂಸ್ ಮಾಡ್ಕೊಬೋದು. ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕಲ್ಲರು ಏನೂ ಹಾಳಾಗಿರಲ್ಲ. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ. ಪ್ಯಾಕೆಟ್ ಮಸಾಲೆಗಳನ್ನ ಯೂಸ್ ಮಾಡೋದಕ್ಕಿಂತ ಈ ಥರ ಮನೇಲೇ ಮಾಡಿಟ್ಕೊಂಡ್ರೆ ಆರೋಗ್ಯವಾಗಿರ್ತದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.